ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಅಮಾವಾಸ್ಯೆ ಯಾವ ದಿನ, ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು ಎಲ್ಲನೂ ಕೂಡ ತಿಳ್ಕೊಂಡ್ರಿ ಅಲ್ವಾ. ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ಒಂದು ಪ್ರಶಸ್ತವಾದಂಥ ಸಮಯ ಬೇಕು. ಯಾವ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು, ಹಾಗೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಅಲ್ಲದೆ ಈ ದಿನ ಕೆಲವೊಂದಷ್ಟು ತಪ್ಪುಗಳನ್ನು ಮಾಡಬೇಡಿ. ಈ ಒಂದು ವಿಚಾರ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಈ ದಿನ ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅಥವಾ ಕೆಲವೊಂದು ತಪ್ಪುಗಳನ್ನು ಮಾಡಿದ್ರು ಅದರ ಫಲ ವರ್ಷವಿಡೀ ನೀವೇ ಅನುಭವಿಸ್ಬೇಕು. ಹಾಗಾಗಿ ಈ ದಿನ ಆದಷ್ಟು ಒಳ್ಳೆ ರೀತಿಯಲ್ಲಿ ಕಳೆಯೋದಕ್ಕೆ ಪ್ರಯತ್ನ ಮಾಡಿ. ಒಳ್ಳೊಳ್ಳೆ ವಸ್ತುಗಳನ್ನು ಮನೆಗೆ ತೊಗೊಂಡು ಬರೋದು, ಹಾಗೆ ಯಾರೇ ಆದರೂ ಕೂಡ ಮನಿ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೂ ನೀವು ಶುರು ಮಾಡಿಲ್ಲ ಅಂದರೆ ಈ ದಿನದಿಂದ ಮಾಡಿ. ಅಲ್ಲದೆ ಈ ದಿನ ಸಾಲ ತಗೊಳ್ಳೋದು, ಸಾಲ ಕೊಡೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚಿತವಾಗಿ ಅಂದರೆ ಹಬ್ಬಕ್ಕೂ ಮುಂಚಿತವಾಗಿ ನೀವು ಈ ಕೆಲಸನ ಮಾಡ್ಕೋಬಹುದು. ದುಡ್ಡು ತಗೋಬೇಕಾಗಿದ್ರು ಕೊಡಬೇಕಾಗಿದ್ರು ಅಮಾವಾಸ್ಯೆಗೂ ಮೊದಲೇ ಕೊಟ್ಬಿಡಿ, ತುಂಬಾ ಒಳ್ಳೆಯದು. ಅಲ್ಲದೆ ಈ ದಿನ ಕೆಲವೊಂದು ವಸ್ತುಗಳನ್ನ ಮನೆಗೆ ತರೋದು ಕೂಡ ತುಂಬಾ ಶುಭ ಫಲವನ್ನು ಕೊಡುತ್ತೆ. ಮನೆಗೆ ಬೇಕಾಗಿರುವಂಥ ದವಸ ಧಾನ್ಯಗಳನ್ನು ಕೂಡ ಈ ದಿನ ತರಬಹುದು. ಅದರ ಜೊತೆಗೆ ನೀವೇನಾದರೂ ದೇವ್ರ ಫೋಟೋ ತರಬೇಕು, ದೀಪಗಳು ತಗೋಬೇಕು, ಅಥವಾ ಪೂಜೆ ಸಾಮಗ್ರಿಗಳು ಏನಾದರೂ ನೀವು ತಗೋಬೇಕು ಅಂತ ಇದ್ದರೆ ಈ ದಿನ ತರಬಹುದು. ತುಂಬ ಒಳ್ಳೆಯದು. ಚಿನ್ನ ಬೆಳ್ಳಿ ವಸ್ತುಗಳನ್ನು ಕೂಡ ನೀವು ಖರೀದಿ ಮಾಡಬಹುದು. ವಾಸ್ತುದೋಷ ನಿವಾರಣೆಗಾಗಿ ಮನೆಗೆ ನವಿಲುಗರಿ, ಸೂರ್ಯನ ಒಂದು ವಿಗ್ರಹ, ಮನಿ ಸೇವಿಂಗ್ಸ್ ಕೂಡ ಈ ದಿನ ನೀವು ಶುರು ಮಾಡೋದ್ರಿಂದ ತುಂಬ ಒಳ್ಳೆಯದು. ವರ್ಷ ಪೂರ್ತಿ ಹಣದ ಸಮಸ್ಯೆನೇ ಬರೋದಿಲ್ಲ. ಈಗಾಗಲೇ ತುಂಬ ಜನ ಶುರು ಮಾಡಿರ್ತೀರ. ಯಾರಾದರೂ ಇನ್ನೂ ಶುರು ಮಾಡಿಲ್ಲ ಅಂದರೆ ಯುಗಾದಿ ಹಬ್ಬದ ದಿನ ಮಾಡಿ. ಅಷ್ಟೇ ಅಲ್ಲದೆ ನೀವು ಪ್ರತಿಯೊಬ್ಬರೂ ಕೂಡ ಕುಬೇರ ಯಂತ್ರನ ಈಗ ಮನೆಯಲ್ಲಿ ಇಟ್ಕೊಂಡಿದ್ದೀರಾ. ಅದನ್ನು ಕೂಡ ಯುಗಾದಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡೋದ್ರಿಂದನೂ ವರ್ಷವಿಡೀ ನಿಮಗೆ ಹಣದ ಸಮಸ್ಯೆಗಳು ಬರೋದಿಲ್ಲ. ಆಮೆ, ಕಾಮಧೇನು, ಹಾಗೆ ವಾಸ್ತು ಗಿಡಗಳು ಅಥವಾ ತುಳಸಿ ಗಿಡ, ಯಾವುದೇ ಹೂವಿನ ಗಿಡ ಈ ದಿನ ತರಬಹುದು. ತುಂಬಾ ಶುಭ ಫಲವನ್ನು ಕೊಡುತ್ತೆ. ಈ ಎಲ್ಲ ಒಳ್ಳೆಯ ಕೆಲಸಗಳನ್ನು ನೀವು ಆದಷ್ಟು ಈ ದಿನ ಮಾಡಬಹುದು. ಇನ್ನು ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂತಂದರೆ, ಅನಾವಶ್ಯಕವಾಗಿ ಕೋಪ ಮಾಡ್ಕೊಳ್ಳೋದು, ಜಗಳ ಆಗುವಂಥದ್ದು, ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು ದಯವಿಟ್ಟು ಈ ದಿನ ಮಾಡಲೇಬೇಡಿ. ಏನೇ ಆದರೂ ಆದಷ್ಟು ಸಮಾಧಾನವಾಗಿರಿ, ನಗುತ್ತಾ ಇರಿ. ಈಗಾಗಲೇ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀರಾ. ಇದೇ ಮಾರ್ಚ್ 19ನೇ ತಾರೀಕು ಗುರುವಾರ ಯುಗಾದಿ ಹಬ್ಬ. ಆದಷ್ಟು ಹಿಂದಿನ ದಿನ ಬುಧವಾರ ಬೆಳಗ್ಗೆ 8 ಗಂಟೆ ಒಳಗಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಹಬ್ಬದ ತಯಾರಿ ಕೂಡ ಹಬ್ಬಕ್ಕೆ ಬೇಕಾಗಿರುವಂಥ ಹೂವು, ಮಾವಿನ ಎಲೆಗಳು, ಹಾಗೆ ಅಡುಗೆ ಸಾಮಗ್ರಿಗಳು ಏನೆಲ್ಲ ಬೇಕು ನೀವು ಹಿಂದಿನ ದಿನವೇ ಎಲ್ಲನೂ ಕೂಡ ತಂದು ಇಟ್ಕೋಬಹುದು. ಈ ದಿನ ಬೆಳಗ್ಗೆ 5 ಗಂಟೆಯಿಂದ 7:30 ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಪೂಜೆ ಮಾಡಬಹುದು. ಅಥವಾ ಬೆಳಗ್ಗೆ 9 ಗಂಟೆಯಿಂದ 11:30 ತನಕ ಕೂಡ ಅತ್ಯಂತ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲೂ ಕೂಡ ಪೂಜೆ ಮಾಡಬಹುದು. ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 12:40 1:30 ತನಕ ಇರುತ್ತೆ. ಈ ಸಮಯದಲ್ಲೂ ಕೂಡ ಪೂಜೆ ಮಾಡಬಹುದು. ವೀವರ್ಸ್ ಒಬ್ಬರು ಅಮಾವಾಸ್ಯೆ ಮುಗಿದ ಮೇಲೆ ಅಂದರೆ ಬೆಳಗ್ಗೆ 6:50 ನಂತರ ಸ್ನಾನ ಮಾಡಿ ತೋರಣ ಕಟ್ಟಬೇಕಾ ಅಂತ ಕೇಳಿದ್ರಿ. ಸ್ನಾನ ಬೆಳಗ್ಗೆ ಬೇಗನೆ ಮಾಡಬಹುದು. ಎಲ್ಲರದ್ದು ಸ್ನಾನ ಆಗೋಷ್ಟೊತ್ತಿಗೆ ಸೂರ್ಯೋದಯ ಆಗುತ್ತೆ. ಆಮೇಲೆ ಬೇಕಾದರೆ ನೀವು ಮನೆಗೆ ತೋರಣ ಎಲ್ಲ ಕಟ್ಟಿ ಅಲಂಕಾರ ಮಾಡಿಕೊಂಡು ನಿಮ್ಮ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬಹುದು. ಹಬ್ಬದ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಹೊಸಲೆಲ್ಲ ತೊಳೆದು ಬಾಗಿಲು ತೊಳೆದು ಚಂದದ ರಂಗೋಲಿ ಹಾಕಿ ಆ ನಂತರ ಮೈಗೆಲ್ಲ ಎಣ್ಣೆ ಹಚ್ಕೋಬೇಕು. ಎಳ್ಳೆಣ್ಣೆನ ಹಚ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಮೊದಲು ಹೆಣ್ಮಕ್ಳು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಆಮೇಲೆ ಮನೇಲಿರುವಂಥ ಗಂಡು ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಬೇಕು ಅಂತ. ಹಾಗಾಗಿ ಮೊದಲು ಹೆಣ್ಣು ಮಕ್ಕಳು ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು. ಸ್ನಾನದ ನೀರಿಗೆ ಒಂದು 2-3 ಬೇವಿನ ಎಲೆ ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಂಡು ಸ್ನಾನ ಮಾಡಬೇಕು. ಆ ನಂತರ ಮನೆಯಲ್ಲಿ ಬೇರೆಯವರಿಗೆ ಎಣ್ಣೆ ಹಚ್ಚಿ ಅವರು ಕೂಡ ಎಲ್ಲರೂ ಎಣ್ಣೆ ಸ್ನಾನ ಮಾಡಬೇಕು. ಆ ನಂತರ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೋಬಹುದು. ಗಂಡು ಮಕ್ಕಳು ತೋರಣ ಕಟ್ಟೋದಕ್ಕೆ, ಮನೆ ಅಲಂಕಾರ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಹೆಣ್ಮಕ್ಳು ನೈವೇದ್ಯ ಮತ್ತು ಪೂಜೆ ತಯಾರಿನ ಮಾಡ್ಕೋಬಹುದು. ತಪ್ಪದೇ ಈ ದಿನ ನೀವು ಪೂಜೆ ಮಾಡುವಂಥ ಎಲ್ಲ ವಿಗ್ರಹಗಳಿಗೂ ಪಂಚಾಮೃತ ಅಭಿಷೇಕವನ್ನು ಮಾಡಲೇಬೇಕು. ಬೆಳಗ್ಗೆ ಬೇಗ ಪೂಜೆ ಮಾಡುವಂಥವರು ಹಾಲು, ಹಣ್ಣು, ಕಾಯಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಬಹುದು. ಬೇವು, ಬೆಲ್ಲ ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಯಾಕಂದರೆ ಟಿಫನ್ ತಿನ್ನೋದಕ್ಕಿಂತ, ಕಾಫಿ ಟೀ ಕುಡಿಯೋದಕ್ಕಿಂತ ಮೊದಲು ಮನೇಲಿ ಪೂಜೆ ಮಾಡಿ ಬೇವು ಬೆಲ್ಲ ತಿನ್ನೋದು ತುಂಬ ಒಳ್ಳೆಯದು. ಕೆಲವರೆಲ್ಲ ಪ್ರತಿದಿನ ತುಪ್ಪದ ದೀಪ ಹಚ್ತಾ ಇರ್ತೀರ. ಅದರಲ್ಲೂ ಈ ದಿನ ವಿಶೇಷವಾಗಿ ತುಪ್ಪದ ದೀಪಗಳನ್ನು ಹಚ್ಚಲೇಬೇಕು. ಅಥವಾ ತುಪ್ಪದ ಬತ್ತಿಗಳನ್ನು
ಇಟ್ಟು ನೀವು ದೀಪನೂ ಕೂಡ ಹಚ್ಬೋದು. ಈ ದಿನ ನೀವು ಹಚ್ಚುವಂಥ ತುಪ್ಪದ ದೀಪ ನಿಮ್ಮ ಮನೆ ದೇವರಿಗೆ ಸಲ್ಲತ್ತೆ. ಹಾಗಾಗಿ ದೀಪ ಹಚ್ಚುವಾಗ ನಿಮ್ಮ ಮನೆ ದೇವರ ಹೆಸರನ್ನು ಹೇಳಿಕೊಂಡು ನೀವು ಆ ದೀಪನ ಹಚ್ಚಬೇಕು. ಈ ವರ್ಷದಲ್ಲಿ ನೀವು ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ. ಈ ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ, ಈ ಎಲ್ಲ ಕೆಲಸಗಳು ನಮ್ಮ ಕೈಗೂಡೋ ಹಾಗೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ನಿಮ್ಮ ಮನೆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪೂಜೆನ ಶುರು ಮಾಡಿ. ಮೊದಲು ಗಣೇಶನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಆನಂತರ ನಿಮ್ಮ ಮನೆ ದೇವರು ನಿಮ್ಮ ಆರಾಧ್ಯ ದೈವ ಗುರುವಾರ ಆಗಿರೋದ್ರಿಂದ ಗುರುಗಳನ್ನು ಸ್ಮರಣೆ ಮಾಡ್ತಾ ಪೂಜೆನ ಶುರು ಮಾಡಬೇಕು. ಒಂದು ಚಿಕ್ಕದಾದಂಥ ಪಂಚಾಂಗವನ್ನು ತರಿಸ್ಕೊಳ್ಳಿ. ಪ್ರತಿಯೊಬ್ಬರ ಮನೇಲೂ ಪಂಚಾಂಗ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ನಮಗಿದು ಅರ್ಥ ಆಗೋದಿಲ್ಲ ಅಂಥೇಳಿ ತರದೇ ಇರಬೇಡಿ. ಪ್ರತಿಯೊಬ್ಬರ ಮನೇಲೂ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ನೀವು ಅದನ್ನು ನೋಡ್ತಾ ಓದುತ್ತಾ ಖಂಡಿತ ತಿಳ್ಕೊಬಹುದು. ಆ ಪಂಚಾಂಗವನ್ನು ಕೂಡ ದೇವ್ರ ಮುಂದೆ ಇಟ್ಟು ಅದಕ್ಕೊಂದು ಹೂವನ್ನು ಇಟ್ಟು ಪೂಜೆ ಮಾಡಬೇಕು. ನಿಮ್ಮ ಪೂಜೆ ಎಲ್ಲ ಆದಮೇಲೆ ನೈವೇದ್ಯವೆಲ್ಲ ಅರ್ಪಿಸಿ ಆದ ಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ಮನೆಯವರೆಲ್ಲರೂ ಕೂಡ ಮಂಗಳಾರತಿಯನ್ನು ತಗೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವ್ರ ಮುಂದೆ ಇಟ್ಟಿರುವಂಥ ಬೇವು ಬೆಲ್ಲನ ಪ್ರತಿಯೊಬ್ಬರು ಕೂಡ ತಿನ್ನಬೇಕು. ಹಾಗೆ ಆ ದಿನ ಹಬ್ಬದ ದಿನ ಮನೆಗೆ ಯಾರೆಲ್ಲ ಬರ್ತಾರೆ ಎಲ್ರಿಗೂ ಕೂಡ ಬೇವು ಬೆಲ್ಲ ಹಂಚೋದು ತುಂಬಾ ಒಳ್ಳೆಯದು. ಇನ್ನು ಹಬ್ಬದ ದಿನ ಮಾಡುವಂಥ ಸಾಂಪ್ರದಾಯಿಕ ಅಡುಗೆ ಎಲ್ಲ ಆದಮೇಲೆ ದೇವರಿಗೆ ಮತ್ತೆ ನೈವೇದ್ಯವನ್ನು ಮಾಡಬೇಕು. ಯಾಕೆಂದರೆ ಹಬ್ಬದ ದಿನ ನಾವು ಮಾತ್ರ ಮೃಷ್ಟಾನ್ನ ಭೋಜನ ಮಾಡಿದ್ರೆ ಸಾಕ, ದೇವರಿಗೂ ಕೂಡ ಅದನ್ನೆಲ್ಲ ನೈವೇದ್ಯ ಇಡಬೇಕು. ಒಂದು ಬಾಳೆ ಎಲೆನ ಚೆನ್ನಾಗಿ ತೊಳೆದು ಅದ್ರ ಮೇಲೆ ಮಾಡಿರೋಂಥ ಅಡುಗೆನೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲನೂ ಕೂಡ ಬಡಿಸಿ ಮಂಗಳಾರತಿ ಮಾಡಬೇಕು. ಅಂದರೆ ಕರ್ಪೂರದಿಂದ ಆರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ನೈವೇದ್ಯವನ್ನು ಸ್ವೀಕರಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ತೊಗೊಂಡು ಮನೆಯವರು ಯಾರು ಬೇಕಾದರೂ ತಿನ್ಬೋದು. ಆನಂತರ ಮನೆಯವರೆಲ್ಲರೂ ಕೂಡ ಊಟ ಮಾಡ್ಬೋದು. ಇನ್ನು ಸಂಜೆಗೆ ಕೈಕಾಲು ಮುಖ ತೊಳ್ಕೊಂಡು ಒಂದು ಗ್ಲಾಸ್ ಹಾಲನ್ನು ಕಾಯಿಸಿ ದೇವ್ರ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ ಸಂಜೆ ಕೂಡ ದೀಪಗಳನ್ನು ಹಚ್ಚಿ ಪೂಜೆ ಮಾಡಬೇಕು. ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಂಜೆ ಹೊತ್ತು ಅಥವಾ ಬೆಳಗಿನ ಹೊತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ಒಂದೊಂದು ಸಮಯದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಅದನ್ನು ಕೂತ್ಕೊಂಡು ಕೇಳಿ ನಿಮ್ಮ ರಾಶಿ ಫಲಗಳು ಹೇಗಿದೆ ಅಂತ ಕೇಳ್ಕೊಳ್ಳಿ. ಈಗೆಲ್ಲ ಯೂಟ್ಯೂಬಲ್ಲೇ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಬಿಡ್ತಾರೆ. ಆದರೂ ನೀವು ಆ ದಿನ ದೇವಸ್ಥಾನಕ್ಕೆ ಹೋಗಿ ಕೇಳೋದ್ರಿಂದ ನಿಮ್ಮ ರಾಶಿಗೆ ಅನುಗುಣವಾಗಿ ಏನಾದರೂ ಅಲ್ಪ ಸ್ವಲ್ಪ ತೊಂದರೆಗಳಿದ್ದರೆ ದೋಷಗಳಿದ್ದರೆ ಅದರ ಪರಿಹಾರನೂ ಕೂಡ ನೀವು ಅಲ್ಲೇ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಪರಿಹಾರ ಮಾಡ್ಕೋಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ತಪ್ಪದೆ ಈ ಕೆಲಸ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಯುಗಾದಿ ಹಬ್ಬದ ಸರಳವಾದ ಆಚರಣೆ ಬಗ್ಗೆ ನನಗೆ ಗೊತ್ತಿರೋಂಥ ಅಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಶ್ರದ್ಧಾ ಭಕ್ತಿಯಿಂದ ಪ್ರತಿಯೊಬ್ಬರು ಕೂಡ ಆ ದಿನ ಪೂಜೆ ಮಾಡಿ ಈ ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಹೊಸತನವನ್ನು ತರಲಿ ಅಂತ ಕೇಳ್ಕೊಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?